ಅರ್ಜೆಂಟಾಗಿ 50,000 ರೂಪಾಯಿ ದುಡ್ಡು ಬೇಕಿತ್ತು ಕಣೋ. ಇಲ್ವಾ ಅಂಕಲ್? ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು ಅಂಕಲ್. ಇವ್ರಿಗೆ ಎಷ್ಟೇ ಕಷ್ಟ ಇದ್ರೂ ನನ್ನ ಹತ್ರ ಸ್ವಲ್ಪನೂ ಹೇಳ್ಕೊಳ್ಳೋದೇ ಇಲ್ಲ. ರೀ, ನಿಮ್ ಅಕೌಂಟ್ ಚೆಕ್ ಮಾಡಿ. 50,000 ನೀನ್ ಕಳಿಸ್ತಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಸರ್, ಹಳೆ ರೇಷ್ಮೆ ಸೀರೆ ಇದೆ, ತಗೋತೀರಾ? ತಗೊಂತೀವಿ ಮೇಡಮ್. ಈ ಥರ ವೈಟ್ ಜರಿ ಮೇಡಮ್, ಇದು ಬಂದ್ಬಿಟ್ಟು ಪ್ಯೂರ್ ಜರಿ ಮೇಡಮ್. ಇದಕ್ಕೆ ಒಳ್ಳೆ ರೇಟ್ ಬರುತ್ತೆ. ಇದಕ್ಕೆ ಈ ಥರ ಕಾಪರ್ ಜರಿ ಇದೆಯಲ್ಲ, ಬೇರೆ ಎಲ್ಲೂ ತಗೊಳ್ಳಲ್ಲ. ನಾವು ಬಂದ್ಬಿಟ್ಟು ಕೆಜಿ ಲೆಕ್ಕದಲ್ಲಿ ನಾವು ತಗೊಂತೀವಿ. ಸರ್, ಇಷ್ಟು ಸ್ಯಾರಿಗೆ ಎಷ್ಟು ದುಡ್ಡು ಕೊಡ್ತೀರಾ? ಇದಕ್ಕೆ 20,000 ಬರುತ್ತೆ, ಇದಕ್ಕೆ 15,000 ರೂಪಾಯಿ ಬರುತ್ತೆ, ಇದಕ್ಕೆ 7,000 ರೂಪಾಯಿ ಬರುತ್ತೆ, ಇದಕ್ಕೆ 4,000 ರೂಪಾಯಿ ಬರುತ್ತೆ. ಈ ಕಾಪರ್ ಜರಿಗೆ ಎಷ್ಟು ಕೊಡ್ತೀರಾ? ಇದಕ್ಕೊಂದು 500 ರುಪೀಸ್ ಬರುತ್ತೆ ಮೇಡಮ್. ಪ್ಯೂರ್ ಜರಿಗೆ ಬಂದ್ಬಿಟ್ಟು 46,500 ಬಂದೈತೆ, ಮತ್ತು ಅದಕ್ಕೊಂದು 500, ಟೋಟಲ್ ಬಂದ್ಬಿಟ್ಟು 47 ಬಂದೈತೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಅಲ್ದಾಸಿ ಕೊಡ್ತಾರೆ ಇಲ್ದಾಸಿ ಕೊಡ್ತಾರೆ ಅಂತ ನಿಮ್ಮ 1,000 ರೂಪಾಯಿ ಬೆಳೆ ಬಾಳುವಂಥ ಸೀರೆಗಳನ್ನು ಕೊಟ್ಟು ಯಾಮಾರಕ್ಕೆ ಹೋಗ್ಬಿಡಿ. ಬನ್ನಿ, ರಾಜಾಜಿನಗರ ಭಾಷಂ ಸರ್ಕಲ್ ಶ್ರೀ ಕಾಂಚೀಪುರಂ ಓಲ್ಡ್ ರೇಷ್ಮೆ ಸರಿ ಸೆಂಟರ್ನ ವಿಸಿಟ್ ಮಾಡಿ. ಕೈ ತುಂಬ ಪರ್ಸ್ ತುಂಬ ದುಡ್ಡು ತೊಗೊಂಡೋಗಿ. ವಿಸಿಟ್ ಮಾಡಿ ರಾಜಾಜಿನಗರ್ ಭಾಷಂ ಸರ್ಕಲ್, ಸಹಕಾರಿ ಬಿಲ್ಡಿಂಗ್ ಆಪೋಸಿಟ್ ಬಸ್ ಸ್ಟಾಪ್, ಪೀಟರ್ ಇಂಗ್ಲೆಂಡ್ ಶಾಪ್ ಪಕ್ಕ.